ಕಾಂಗ್ರೆಸ್ ಪಾರ್ಟಿ ಮುಖಂಡರವರಿಗೆ ನಮಸ್ಕಾರ. ಎಲ್ಲ ಹಿಂದೂ ಮುಸ್ಲಿಂ ಭಾಯಿಯವರಿಗೇನು ನಮಸ್ಕಾರ. ಇದು ಮುಸ್ಲಿಂ ಪಾರ್ಟಿ ಅಂತ ಏನಿಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಸೇರಿ ಮಾಡಿರೋದು ಪಾರ್ಟಿ. ಬರೀ ಅವ್ರು ಯಾರೋ ಎಕ್ಸ್ ಕೌನ್ಸಿಲರ್ ಶಫೀಕು ನಾನು ಮುಸ್ಲಿಮು, ನಾವು ಮೈನಾರಿಟೀಸು, ನಮ್ಗೆ ಇತ್ಕೊಳ್ಳಿಲ್ಲ ಹತ್ಕೊಳ್ಳಿಲ್ಲ ಅಂತ ಏನು ಅವ್ರು ಒಬ್ಬರೇನ ಇರೋದು ಮೈನಾರಿಟೀಸ್ನ ಲೀಡ್ರು? ಇವ್ರಿಗೆ ಯಾರು ಹೇಳಿರೋದು ಮೈನಾರಿಟೀಸ್ ಲೀಡ್ರ್ ಅಂತ? ಏನು ಮೈನಾರಿಟೀಸ್ ಲೀಡ್ರ್ ಅಂದರೆ ಏನು? ನೀನು ಕೌನ್ಸಿಲರ್ 3 ಸತಿ ಆಗಿದೆಯಾ? ಕೌನ್ಸಿಲರ್ ಕೆಲಸ ಮಾಡ್ಕೊಂಡಿರು. ಇಲ್ಲ ಮೈನಾರಿಟೀಸ್ ಅಂದರೆ ಯಾರು ತಾಲೂಕಿನಲ್ಲಿ ನೀನು ಒಬ್ಬನೇನಾ ಮೈನಾರಿಟೀಸ್ ಲೀಡ್ರು? ಬೇರೆಯವ್ರು ಯಾರಿಲ್ವಾ? ಇನ್ನು ಬೇರೆಯವ್ರು ಬಂದು ಯಾರ ನಿನಗೆ ಹೇಳಿದಾರೇನು? ನೀನು ನಮಗೆ ಇದು ಕೊಡ್ತಾ ಇಲ್ಲ ಮಿನಿಸ್ಟ್ರು, ನಮಗೆ ಮೈನಾರಿಟೀಸ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಏನನ್ನ ಹೇಳಿದ್ದಾರೆ ಏನು ಅವರು? ನಿನಗೆ ಬಂದು ಯಾರಪ್ಪ ನೀನು ಕಂಪ್ಲೇಂಟ್ ಮಾಡಿರೋದು ಮೈನಾರಿಟೀಸ್ ತಾಲೂಕಿನಲ್ಲಿ? ತಾಲೂಕು ಬಿಡಪ್ಪ, ನೀನು ವಾರ್ಡ್ನಲ್ಲಿ ನಿನಗೆ ಯಾರು ಬಂದು ಕಂಪ್ಲೇಂಟ್ ಮಾಡಿದಾರಪ್ಪ ಹೇಳೋ. ನಿನ್ನ ಇದರಲ್ಲಿ ನಿನ್ನ ವಾರ್ಡ್ನಲ್ಲಿ ಮೈನಾರಿಟೀಸ್ ಇದ್ದಾರಲ್ಲ, ನೀನು ಬಂದು ಕಂಪ್ಲೇಂಟ್ ಮಾಡಿದಾರಾ? ಕಂಪ್ಲೇಂಟ್ ಮಾಡಿದರೆ ನೀನು ಕೌನ್ಸಿಲರ್ ಆಗಿದೆಯಲ್ಲ, ನೀನು ಹೇಳ್ತಾ ಇದೆಯಲ್ಲ ನಮ್ಮ ಫ್ಯಾಮ್ಲಿ ಹಂಗೆ, ನಮ್ಮ ಫ್ಯಾಮ್ಲಿ ಹಿಂಗೆ, ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ನಮ್ಮ ಕುಟುಂಬ ಹಂಗೆ ಎಲ್ಲರದು ಇರುತ್ತೆ. ಯಾರ್ಯಾರಿಗೆ ಏನೇನು ಬೇಕೋ ಅದು ಎಲ್ಲರಿಗೂ ಇರುತ್ತೆ. ನೀನು ಒಬ್ಬನಿಗೆ ಅಲ್ಲ ಇರೋದದು. ನೀನೇನು ಮಾಡಿದೀಯಾ? ನೀನು ವಾರ್ಡ್ಗೆ ನೀನು ಇಷ್ಟು ದೊಡ್ಡದು ಇನ್ನು ಮೈನಾರಿಟೀಸ್ ಬಗ್ಗೆ ನೀನು ಮಾತಾಡ್ತೀಯಲ್ಲ, ನೀನು ಮೈನಾರಿಟೀಸ್ನಲ್ಲಿ ನೀನು ವಾರ್ಡ್ಗೆ ನೀನೇನು ಮಾಡಿದೀಯಾ ಅದು ಹೇಳು ಫಸ್ಟು. ನೀನು ಎಲ್ಲ ತಾಲೂಕು ಮೈನಾರಿಟೀಸ್ ಅಂದರೆ ನಾವೆಲ್ಲ ಏನು ಹಿಂದೂಸಾ? ನಾವು ಮುಸ್ಲಿಮ್ಸೇ, ನಾವು ಮೈನಾರಿಟೀಸ್ ಅವರೇ. ನಾವು ಬಂದು ನಿನಗೆ ಯಾವತ್ತನ್ನ ಏನನ್ನ ಹೇಳಿದ್ದೀರಾ? ಹಾಂ, ನಿನಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ನೀನು ಮಾತಾಡ್ಬಿಟ್ರೆ ಕೆಲವು ದಿವಸ RML ಮೇಲೆ ಮಾತಾಡೋದು, ಮಿನಿಸ್ಟರ್ ಬಗ್ಗೆ ಮಾತಾಡೋದು, ಸ್ಟೇಟ್. ನೀನು ಯಾರು? ನೀನು ಸ್ವಂತ ನೀನು ಏನಿದೆ ಅದು ಮಾಡು. ನೀನು ಏನು ಬೇಕು ಅದು ಮಾಡ್ಕೊಂಡು ನೀನು ಸತ್ತೋದು ಯಾವ್ದು ಮಾತಾಡಲ್ಲ. ಎಲ್ಲರೂ ಮೈನಾರಿಟೀಸ್ ಸೇರ್ಕೊಂಡು ನೀನು ಯಾರು ಮಾತಾಡೋಕ್ಕೆ? ನಿನಗೆ ಎಲ್ಲರೂ ಬಂದು ಏನೋ ಕಂಪ್ಲೇಂಟ್ ಕೊಟ್ಟಿದ್ರೆ ಹೇಳ್ಬಿಟ್ಟು ಮಾತಾಡು. ನೀನು 3 ಮಧ್ಯ ಬಂದು ಚಿಂತಾಮಣಿ ಮಧ್ಯ ಎಲ್ಲಿದೆ ಅಲ್ಲಿ ಬಂದು ಮಾತಾಡು. ನೀನು ಮೈನಾರಿಟೀಸ್ ಸೇರಿಸ್ಕೊಂಡು ಇವರೆಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾನು ಮೈನಾರಿಟೀಸ್ ನನ್ನ ಲೀಡ್ರಿಗೆ ಅವ್ರು ಗುರ್ಸಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳು. ಆವಾಗ ನಾವು ತಿಳ್ಕೊಳ್ತೀರಿ ಇವ್ನು ಕರೆಕ್ಟಾಗಿ ಮಾತಾಡ್ತಾ ಇರೋದಂತ. ಮಿನಿಸ್ಟರ್ ಅವರು ಏನಯ್ಯ ಅನ್ಯಾಯ ಮಾಡಿದ್ದಾರೆ ಮೈನಾರಿಟೀಸ್ಗೆ? ನಮ್ಮೂರ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ. 10 ಗಂಟೆಗೆ ನಮ್ಗೆ ಆಚೆ ಬರೋಕ್ಕೆ ಕೊಡ್ತಾ ಇರಲಿಲ್ಲ. ಚಿನ್ಸಂದ್ರನಲ್ಲಿ ಹೋಟೆಲ್ಸ್ನಲ್ಲಿ ಎಲ್ಲ ಇರೋದು ಮುಸ್ಲಿಮ್ಸೇ. ನಾವು ಟೀ ಹೋಟೆಲ್ಸು, ಊಟ ಹೋಟೆಲ್ಸ್ ಎಲ್ಲ ಇರೋದು 10 ಗಂಟೆಗೆ ಬಂದ್ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ನೀವೇ ಇದ್ರಲ್ಲ ಅಲ್ಲಿ. ಆ ಪರೇಡ್ನಲ್ಲಿ ನಿಮ್ಮ MLA JK ಕೃಷ್ಣಾರೆಡ್ಡಿ ಅವರು ಇದ್ರಲ್ಲ. ಏನು ಮಾಡಿದ್ರಿ ನೀವು? ನೀವೇ ನಮ್ಮೂರಿಗೆ ಬಂದು ಒಂದು ಹೋಟ್ಲ್ ಹುಡುಗನಿಗೆ ಫೋನ್ ಮಾಡಿದ್ರಿ. ಏನು ಹೇಳಿದ್ರು ಆ ಟೈಮ್ನಲ್ಲಿ JK ಕೃಷ್ಣಾರೆಡ್ಡಿ ಅವರು? ನಿಮ್ಗೆ ಗೊತ್ತಿಲ್ವಾ? ನೀವು ನಮ್ಮ ಜೊತೆನಲ್ಲಿ ಬಂದು ಕೂತ್ಕೊಳ್ತಾ ಇದ್ರಲ್ಲ. ನೀವೆಲ್ಲ ನೋಡಿದಿರಲ್ಲ ಎಷ್ಟು ನಮ್ಗೆ ಟಾರ್ಚರ್ ಮಾಡ್ತಾ ಇದ್ರು. ಇವಾಗ ಹೆಂಗಿದೆ ಊರು? 1 ಗಂಟೆ ಆದ್ರೂ ಯಾರು ಕೇಳೋರು ಇಲ್ಲ. ಇವಾಗ ಇರೋದು ಬಿಸ್ನೆಸ್ ಮಾಡ್ತಾ ಇರೋದು ಯಾರು? ಮುಸ್ಲಿಮ್ಸೇ ಅಲ್ಲ. ಸುಮ್ಮನೆ ನೀವು ಒಬ್ರಿಗೋಸ್ಕರ ಎಲ್ಲ ಮುಸ್ಲಿಮ್ಗೆ ನೀವು ಅನ್ಯಾಯ ಮಾಡಬೇಡಿ. ಆ ಥರ ಏನಾನ ಇದ್ದರೆ ನಿಮ್ಮ ಸ್ವಂತದ್ದು ನೀವು ಮಾಡ್ಕೊಳ್ಳಿ. ನೋಡ್ರಿ, ಸ್ವಂತದ್ದು ನಿಮ್ದು ಏನಿದೆ ನೀವು ಅದು ಮಾಡ್ಕೊಳ್ಳಿ. ನಮ್ದೇನಿದೆ ನಾವು ಮಾಡ್ತೀರಿ. ಏನಂದ್ರೆ ನೀವು ಎತ್ತರ ಮಿನಿಸ್ಟರ್ ಬಗ್ಗೆ IML ಹಂಗೆ EML ಅಂದರೆ ನೀವು ಒಬ್ರೇನಾ ಸಂಚ? ನಿಮ್ಮ ಮನೆ ನೀವು ಮಾಡ್ಕೊಳ್ರಿ, ನಿಮ್ಮ ಕುಟುಂಬ ನೀವು ಮಾಡ್ಕೊಳ್ಳಿ. ನಿಮ್ಗೆ ಯಾರು ಮಾತಾಡಲ್ಲ. ಇಲ್ಲ ನಿಮಗೆ ನಮ್ಮ ತಾಲೂಕು ಲೀಡರ್ಸ್ ಎಲ್ಲರೂ ಬಂದು ಮೈನಾರಿಟೀಸ್ ಅವರು ನಿಮ್ಗೆ ಹೇಳಿದರೆ JDS ಅವ್ರು ಇರಲಿ, ಕಾಂಗ್ರೆಸ್ ಅವ್ರು ಇರಲಿ, ಯಾವ ಪಾರ್ಟಿನ ಇರಲಿ, ನಿಮ್ಗೆ ಬಂದು ಹೇಳಿದಾರೇನು ಈ ಥರ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಇರೋ ಮಿನಿಸ್ಟ್ರಿನಿಂದ, ನಮಗೆ ಈ ಥರ ತೊಂದರೆ ಆಗಿದೆ ಅಂತ? ನಿಮ್ಮ ಸ್ವಂತಕ್ಕೆ ನೀವು ಮಾತಾಡ್ಕೊಳ್ಳಿ. ಎಲ್ಲರಿಗೂ ಸೇರಿ ನೀವು ಯಾಕೆ ಮಾತಾಡೋದು? 5 ವರ್ಷದಲ್ಲಿ ಎಷ್ಟು ತಗೊಂಡು ಬಂದಿದ್ದಾರೆ ಇವರು ನಿಮ್ಗೆ ಗೊತ್ತಾ? ಎಲ್ಲ ಅದ್ರ ಬಗ್ಗೆ ನೀವು ಮಾತಾಡಲ್ಲ. ಏನೇನು ಆಗ್ತಾ ಇದೆ ಅದು ನೋಡ್ತಾ ಇಲ್ಲ ನೀವು. ಸುಮ್ಮನೆ ನಿಮ್ಮ ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಮುನ್ಸಿಪಲ್, ಅದಕ್ಕೆ ನೀವು ಪಾರ್ಟಿ ಮಾಡಿ. ಫಸ್ಟ್ ನೀವು ಪಾರ್ಟಿ ಯಾವ್ದು ಹೇಳಿ? ನಿಮ್ಮ ಪಾರ್ಟಿ ಗುತ್ತಿ ಯಾವ್ದು ಹೇಳ್ರಿ? JDS ಕಾಂಗ್ರೆಸ್ ಹೇಳಿ. 5 ವರ್ಷದಲ್ಲಿ 2 ವರ್ಷ ಈ ಕಡೆ 2 ವರ್ಷ ಆ ಕಡೆ ಅಲ್ಲ. ಯಾವುದೋ ಒಂದು ಪಾರ್ಟಿ ಹೆಸರು ಹೇಳ್ಬಿಟ್ಟು ಮಾತಾಡಿ. ಪಾರ್ಟಿ ಬಗ್ಗೆ ಮಾತಾಡಿ. ಕ್ಯಾಸ್ಟಿಸಮ್ ತಗೊಂಡು ಬರಬೇಡಿ. ಹಿಂದೂ ಮುಸ್ಲಿಂ ಎಲ್ಲ ಒಂದೇ, ಬೇರೆ ಬೇರೆ ಅಲ್ಲ. ಮುಸ್ಲಿಮ್ಸೇ ಆಗ್ಬಿಟ್ಟು
ಓಟ್ ಹಾಕ್ಬಿಟ್ರೆ ಗೆಲ್ಲಕ್ಕಾಗಲ್ಲ. ಎಲ್ಲರೂ ಸೇರಿ ಮಾಡಿದ್ರೇ ಆಗೋದು. ಏನು ಮೈನಾರಿಟೀಸ್ ಎಲ್ಲ ಒಂದಾಗ್ಬಿಟ್ರೆ ಒಬ್ರು ಗೆದ್ಬಿಡ್ತಾರೇನು? ಯಾವತ್ತನ್ನ ಇರಲಿ ಇವ್ರು ಮೈನಾರಿಟೀಸು, ಅವ್ರು ಹಿಂದೂಸು, ಅವ್ರು SC ST, ಅವ್ರು ರೆಡ್ಡಿಸ್ ಆ ಥರ ಮಾತಾಡಬಾರ್ದು. ರಾಜಕೀಯನಲ್ಲಿ ಲೀಡರ್ಸ್ ಇದ್ರೆ ಎಲ್ಲರೂ ಸೇರ್ಕೊಂಡು ಮಾತಾಡಬೇಕು. ಹೌದು, ನಿಮಗೆ ಮೈನಾರಿಟೀಸ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇರೋದು? ಕೊಡಿ, ನೀವು ಯಾವ ಪಾರ್ಟಿನ ಇರಲಿ ಕೊಡಿ, ನಮಗೆ ತಗೊಂಡು ಬಂದು ಕೊಡಿ. ನೋಡಿ ನಮಗೆ ಈ ಥರ ಏನು ಇದು ಮಾಡಿದ್ದಾರೆ ನಮಗೆ ಅಂತ ತಗೊಂಡು ಬಂದು ಕೊಡ್ರಿ. ಅದು ಹೇಳ್ಬಿಟ್ಟು ನಿಮ್ಮ ಸ್ವಂತಕ್ಕೋಸ್ಕರ ನೀವು ಏನು ಬೇಕು ಅದು ಕೂತ್ಕೊಂಡು ನೀವು ಡೈಲಿ ಅಲ್ಲ, ಒಂದೊಂದು ಗಂಟೆಗೆ ಒಂದೊಂದು ನ್ಯೂಸ್ ಮಾಡಿ. ನೀವು ನಿಮ್ಮ ಸ್ವಂತದಿದ್ರೆ ಮಾಡಿ. ಅವ್ರ ಮೇಲೆ ನೀವು ಯಾಕೆ ಹೇಳೋದು? ಏನಿದ್ದಾರೆ ಅದು ಓಪನ್ ಆಗಿ ಮಾತಾಡ್ರಿ. ಅದರಲ್ಲಿ ನಾವು ಏನು ಮಾತಾಡೋದಂದ್ರೆ ಅವ್ರು ಒಳ್ಳೆಯವರು, ಅವ್ರ ಕೆಲ್ಸಗಳು ಏನೋ ನಮ್ಗೆ ಇಷ್ಟ ಆಗಲ್ಲ. ನಿನ್ಗೆ ಎಷ್ಟು ಬಿಡಪ್ಪ, ನಿನ್ಗೆ ಇಷ್ಟ ಇಲ್ಲ ಬಿಡು. 4-5 ಪಾರ್ಟಿ ಇರುತ್ತೆ, ಯಾವ್ದು ಒಳ್ಳೇದಿದ್ದ ಪಾರ್ಟಿ ಅಲ್ಲಿ ಹೋಗು. ನೀನು ಹೇಳಿದ್ದು ಪಾರ್ಟಿಗೆ ಹೋಗ್ಬೇಕಾ? ಆ ಥರ ಎಲ್ಲ ನಡೆಯಲ್ಲ. ಬರೀ ನೀನು ಇದೇ ಕೆಲಸದಲ್ಲಿ ಆಗ್ಬಿಟ್ರೆ ನೀನು ಸ್ವಂತದ್ದು ಮಾಡ್ಕೋ. ಅದೆಲ್ಲ ಬಿಟ್ಬಿಡ್ಬೇಕು. ಮೈನಾರಿಟೀಸು ಹಂಗೆ ನಿನ್ಗೆ ಯಾರನ್ನ ಬಂದು ಕಂಪ್ಲೇಂಟ್ ಮಾಡ್ತಾರಾ? ಇಲ್ಲ ಡಾಕ್ಟರ್ ಎಂಪಾಶ್ ಅವ್ರು ಏನಾನ ಬಂದು ನಿಮ್ಗೆ ಕಂಪ್ಲೇಂಟ್ ಮಾಡಿದಾರಾ? ನೀನು ಕಂಪ್ಲೇಂಟ್ ಮಾಡಿದ್ರೆ ಹೇಳು. ಇವಾಗ ಹೇಳಿದೀಯಲ್ಲಪ್ಪ ನೀನು, ಡಾಕ್ಟರ್ ಸಾಬ್ಗೆ ಕರ್ಕೊಂಡು ಬಂದು ಹೇಳು. ನೀನು ಯಾಕೆ ಸುಮ್ಮನೆ? ಅವರು ಇವಾಗ ಒಂದು ಡಾಕ್ಟ್ರ್, ಅವರು ಒಂದು ಹೆಸರಿದೆ, ಏನು ಬಡವರ್ಗು ಅವ್ರು ಹೆಲ್ಪ್ ಮಾಡ್ತಾರೆ, ಏನೋ ಅವ್ರು ಪೋಸ್ಟ್ ಕೊಟ್ಟಿದ್ದಾರೆ. ಇವತ್ತು ಚಿಕ್ಕದ ಪೋಸ್ಟ್ ಕೊಟ್ಟಿದ್ದಾರೆ, ನಾಳೆ ದೊಡ್ಡದು ಕೊಡ್ತಾರೆ. ಒಗ್ಬಟ್ ಚೇರ್ಮನ್ದು ಕೊಳ್ಳಿಲ್ಲ ಅಂತ ನೀವು ಹೇಳ್ತೀರಾ. ನಾವು ಎಲ್ಲ ಇಮ್ತಿಯಾಜ್ ಬೈಗೆ ಪ್ರಯತ್ನ ಮಾಡಿದ್ರು ಸೇರಿ ಇಮ್ತಿಯಾಜ್ ಬೈಗೆ ಕೊಡೋಣ ಅಂತ. ನೀವು ಬಂದಿದ್ರು, ನೀವು ಇನ್ನೊಬ್ರು ನಿಮ್ಮ ಫ್ರೆಂಡ್ ಅವರು ಡಾಕ್ಟರ್ ಅವರು ಬಂದು ಅಲ್ಲಿ ಪ್ಯಾರಡೈಸ್ ನಮ್ಮ ಊರು ಹೋಟ್ಲ್ ಹತ್ರ ನೀವು ಗಲಾಟೆ ಮಾಡಿಲ್ವಾ? ನಾನು ಅವತ್ತು ಹೇಳಿದ್ರೆ ಆದರೆ ಇಮ್ತಿಯಾಜ್ ಆಗುತ್ತೆ ಅಂದ್ರೆ ಆಗಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ. ನೀವ್ರಿ ಅಡ್ಡ ಹಾಕಿದ್ದು ನೀವು. ಯಾರು ಇಮ್ತಿಯಾಜ್ ಬೈ ಅದಕ್ಕೆ ಲಾಯಕ್ ಇಲ್ವೇನೋ? ಇಲ್ಲಲ್ಲ, ಇಮ್ತಿಯಾಜ್ ಬೈ ಇಲ್ಲ, ಇನ್ನು ಬೇರೆ ಯಾರಿಗೂ ಕೊಡಿ. ಅದು ಮಾಡಬೇಕು. ಅವ್ರಿಗೂ ಬೇಡ, ಇವ್ರು ಸರಿ ಇಲ್ಲ, ಅವ್ರು ಸರಿ. ನಾವು ಆ ಥರ ಮಾತಾಡಲ್ಲ. ನಮ್ದು ಏನಿದೆ ನಾವು ನೇರವಾಗಿ ಮಾತಾಡ್ತೀವಿ. ಅದು ಅವ್ರ ಮೇಲೆ ಇವ್ರ ಮೇಲೆ ನಾವು ಹೆಸರು ಹೇಳ್ಬಿಟ್ಟು ನಾವು ರಾಜಕೀಯ ಮಾಡಲ್ಲ. ನೀನು ಮಾಡು ರಾಜಕೀಯ. ಕಾಂಗ್ರೆಸ್ ಪಾರ್ಟಿನಲ್ಲಿ ಮಾಡಬೇಕಂದ್ರೆ ಮಾಡು, JDSನಲ್ಲಿ ಮಾಡು, ಹೆಸರು ಹೇಳ್ಬಿಟ್ಟು ಮಾಡು. ಇಲ್ಲಿ ಇಟ್ಕೊಂಡು ಅವ್ರದ್ದು ಹೇಳೋದು, ಅಲ್ಲಿ ಇಟ್ಕೊಂಡು ಇವ್ರದ್ದು ಹೇಳೋದು, ಏನು ಅದ್ರದ್ದು ಅರ್ಥ ಏನು? ಅದರಲ್ಲಿ ನಮ್ಗೆಲ್ಲರೂ ಸೇರಿಸ್ಕೊಳ್ಳೋದಾ? ನೀನೇ ಹೇಳ್ತಾ ಇದೀಯಾ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ. ಯಾರು ಜಗ್ಗಲ್ಲ ಬಗ್ಗಲ್ಲ ಎಲ್ಲರಿಗೂ ಗೊತ್ತು. ಅವ್ರವ್ರ ಶಕ್ತಿ ದೇವರು ಅವ್ರು ಕೊಟ್ಟಿದ್ದಾನೆ, ಅವ್ರವ್ರ ಮನೆ ಕೆಪಾಸಿಟಿ ಅವ್ರು ಕೊಟ್ಟಿದ್ದಾರೆ. ಅದೆಲ್ಲ ಬಿಟ್ಬಿಡ್ಬೇಕು. ಏನಿದೆ ಅದು ಮಾತಾಡು. ನೀನು ಕೌನ್ಸಿಲರ್ ಆಗಿದೆಯಾ? ಫಸ್ಟ್ ನಿಂದು ವಾರ್ಡ್ದು ನೋಡು. ಮೈನಾರಿಟೀಸು ಇದ್ದಾರೆ, ಹಿಂದೂಸು ಇದ್ದಾರೆ, ಅವ್ರಿಗೆ ನೋಡು. ನಿನ್ನ ವಾರ್ಡ್ನಲ್ಲಿ ಏನು ಕೊಡಲಿಲ್ಲ ಕಂಪ್ಲೇಂಟ್ ಮಾಡಪ್ಪ, ದಂಡಿ ಕುಟ್ಕೋ. ನೀನು ಈ ಥರ ನಮಗೆ ಕೆಲಸ ಮಾಡ್ಕೊಳ್ಳಿಲ್ಲ ಬೇಕಂದ್ರೆ ನನ್ನ ಟಾರ್ಗೆಟ್ ಆಮೇಲೆ ನೋಡ್ತಾರೆ ಜನ. ಅದು ಬಿಟ್ಬಿಟ್ಟು ನೀನು XMLA ಮೇಲೆ ಹೇಳೋದು, ಆದಮೇಲೆ ಮಿನಿಸ್ಟರ್ ಆದಮೇಲೆ ಅವ್ರ ಮೇಲೆ ಹೇಳೋದು. ಯಾರಿಗೂ ನಮಗೆ ಮೈನಾರಿಟೀಸ್ಗೆ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ತೊಂದರೆ ಇಲ್ಲ. ಇನ್ನು ನಮ್ಗೆ ಅನುಕೂಲ ಇದೆ. ನಾವು ಎಲ್ಲ ಊರವರು ನೆಮ್ಮದಿಯಾಗಿ ಮಲ್ಕೊಳ್ತಾ ಇದ್ದೀರಿ. ಇವಾಗ ಇವರು ಬರ್ತಾ ಇದ್ರು ನಮ್ಮ ಜೊತೆನಲ್ಲಿ. ನಮಗೆ ಎಷ್ಟು ಕಷ್ಟ ಇತ್ತು ನೋಡಿದ್ದಾರೆ. ಇವಾಗ ಜೀವ ನಾವು ಮಾಡ್ತಾ ಇಲ್ಲ. ಇರೋದೇ ನಮ್ಮದೇ ಹೋಟೆಲ್ಸ್ ಅಲ್ಲಿ ಮುಸ್ಲಿಮ್ಸ್ ಹಿಂದೂಸ್ ಸೇರಿ ಇದ್ದಾರೆ. ಆ ಥರ ಏನೇನ ಹೇಳಿದ್ರ MLA ಗೆದ್ದ ತಕ್ಷಣ ಒಂದು 8-10 ಡೇಸ್ಗೆ ಅವರು ನಮ್ಗೆ ರಿಲೀಸ್ ಮಾಡ್ತಾರೆ.